ಕುಶಲನಗರ ಹೋಬಳಿ ಪತ್ರಕರ್ತರ ಸಂಘ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದ್ದು, ಕುಶಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಅದ್ದೂರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 25ರಂದು ಕುಶಲನಗರದ ಎಪಿಸಿಎಂಎಸ್ ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ಬೆಳ್ಳಿ ಮಹೋತ್ಸವ ನಡೆಯಲಿದೆ ಎಂದು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1999ರಲ್ಲಿ ಆರಂಭಗೊಂಡ ಸಂಘ ಇದೀಗ 25 ವರ್ಷ ಪೂರೈಸಿದೆ. ಬೆಳ್ಳಿ ಹಬ್ಬದ ಅಂಗವಾಗಿ ಕಳೆದೊಂದು ವರ್ಷದಲ್ಲಿ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ನಡೆದಿವೆ. ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾಟ ಸೇರಿದಂತೆ 25 ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಎಂದರು. ಬೆಳ್ಳಿ ಮಹೋತ್ಸವದ ಉದ್ಘಾಟನೆಯನ್ನು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ನೆರವೇರಿಸಲಿದ್ದು, ಸಂಘದ ಅಧ್ಯಕ್ಷ ಚಂದ್ರಮೋಹನ್ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮಾರಂಭದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಮತ್ತು ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಮತ್ತು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಅವರು 25 ವರ್ಷಗಳ ಕಾಲ ಸಂಘದ ಅಧ್ಯಕ್ಷರುಗಳಾಗಿ ಸೇವೆ ಸಲ್ಲಿಸಿದ ಪ್ರಮುಖರನ್ನು ಸನ್ಮಾನಿಸಿ ಗೌರವಿಸಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಆಶಯ ನುಡಿಗಳನ್ನಾಡಲಿದ್ದಾರೆ. ಶಕ್ತಿ ಪ್ರಧಾನ ಸಂಪಾದಕರಾದ ಜಿ ರಾಜೇಂದ್ರ, ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾರೈ ಮತ್ತು ರಾಜ್ಯ ಉಪಾಧ್ಯಕ್ಷ ರಮೇಶ್ ಕುಟ್ಟಪ್ಪ ಅವರು ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ತಾಲೂಕು ಸಂಘದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಎಂಎಲ್ಸಿ ಸುಜಾ ಕುಶಾಲಪ್ಪ ಮತ್ತು ಕುಶಲನಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ವಿಪಿ ಶಶಿಧರ್ ಅವರು ನೆರವೇರಿಸಲಿದ್ದಾರೆ. ಪತ್ರಕರ್ತರ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾಟದಲ್ಲಿ ವಿಜೇತರಾದ ತಂಡದ ಆಟಗಾರರಿಗೆ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ, ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಸಿ ಲೋಕೇಶ್ ಹಾಗೂ ಕುಶಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಬಹುಮಾನ ವಿತರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ, ಸಂಘದ ರಾಷ್ಟ್ರೀಯ ಸಮಿತಿ ಸದಸ್ಯ ಸುನಿಲ್ ಪೊನ್ನೆಟ್ಟಿ, ರಾಜ್ಯ ಸಮಿತಿ ಸದಸ್ಯ ಟಿಎನ್ ಮಂಜುನಾಥ್ ಪಾಲ್ಗೊಳ್ಳಲಿದ್ದಾರೆ ಎಂದು ಚಂದ್ರಮೋಹನ್ ವಿವರಿಸಿದರು. ಅಧ್ಯಕ್ಷರಾದವರನ್ನು ಕೂಡ ಗುರುತಿಸುವ ಕೆಲಸ ಮಾಡ್ತಾ ಇದ್ದೀವಿ. ಸ್ಥಾಪಕ ಅಧ್ಯಕ್ಷರು ಬಿ ಆರ್ ನಾರಾಯಣ ಸೇರಿದಂಗೆ ನಂತರ 24ರವರೆಗೆ ಅದು ಕೂಡ ಕಾರ್ಯಕ್ರಮ ಇದೆ. ಇನ್ನು ಜೊತೆಗೆ ನಮ್ಮ ಈ ಕುಶಾಲನಗರದಲ್ಲಿ ಕೆಲವರು 25-30 ವರ್ಷ ಸಾಧನೆ ಮಾಡಿದವರಿದ್ದಾರೆ. ಅದು ಒಂದು ನಾವು ಪತ್ರಿಕಾ ವಿತರಕರು ನಮ್ಮ ವಿ ಪ್ರಕಾಶ್, ಹಾಗೆ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದಂತಹ ತಪೇದಾರ್ ಅವರೆಲ್ಲ ಕೆಳಮಟ್ಟದಿಂದ ಕೆಲಸ ಮಾಡ್ಕೊಂಡು ಬಂದವರು. ಹಾಗೆ ಒಬ್ಬರು ಡಾಕ್ಟರ್ ಇದ್ದಾರೆ, ಸರ್ಕಾರಿ ವೈದ್ಯ ಬಿಟ್ಟು ಅವ್ರಿಗೆ ಇನ್ನೂ ಚೆನ್ನಾಗಿ ಜನರಿಗೆ ಜಾಸ್ತಿ ಸರ್ವಿಸ್ ಮಾಡ್ತಿದ್ದಾರೆ. ಖಾಸಗಿ ಇದು ಮಾಡ್ಕೊಂಡು ಹೊರಗೆ ಬಿಟ್ಟು ಕೆಲಸ ರಿಸೈನ್ ಮಾಡಿ ಅವರಿಗೆ. ಹಾಗೆ ಮಹಿಳಾ ಒಂದು ಸಾಧನೆ, ಹೀಗೆ 5 ಜನರನ್ನ ನಾವು ಹುಡುಕಿ ಅವರಿಗೆ ಆ ಒಂದು ನಿಟ್ಟಿನಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇದೆ. ಇನ್ನು ಜೊತೆಗೆ ನಮ್ಮ ತಾಲೂಕು ಸಂಘದ ಸದಸ್ಯರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡುವ ಕಾರ್ಯಕ್ರಮ ಕೂಡ ಇದೆ. ಇದರ ನಡುವೆ ನಾವು ಈ 25 ವರ್ಷಗಳ ಕಾಲ ನಮ್ಮ ಚಟುವಟಿಕೆಗಳು, ಹಾಗೆ ಸುತ್ತಮುತ್ತ ಸಾಮಾಜಿಕ ವ್ಯವಸ್ಥೆಗಳು, ಹಾಗೆ ಇಡೀ ಈ ಒಂದು ಕುಶಾಲನಗರ ತಾಲೂಕಾಗ ತನಕ ಹುಬ್ಬಳ್ಳಿ ಅದರ ಹಿಂದೆ ಅದರ ಆ ಭಾಗದ ಎಲ್ಲ ಚಟುವಟಿಕೆಗಳ ಬಗ್ಗೆ ವಿಶೇಷ ಈ ಒಂದು ಸಂಚಿಕೆ ಮೂಲಕ ನಾವು ಅದನ್ನು ಬರಹಗಳ ಮೂಲಕ ತರುವಂತಹ ಒಂದು 25 ಆರ್ಟಿಕಲ್ ಅದು ಕೂಡ ಮಾಡ್ತಾ ಇದ್ದೇವೆ. ಆ ಬುಕ್ ಹೊರಗೆ ಬರ್ತದೆ. ಅದರ ಮುಖಪುಟ ಪೂರ್ಣಗೊಳ್ಳಿಲ್ಲ, ಅದು ನಾಡಿದ್ದು ಇದರಲ್ಲಿ ಬಿಡುಗಡೆ ಮಾಡುವಂಥ ಕೆಲಸ ಇದೆ. ಇನ್ನು ನಂತರ ನಮ್ಮ ಸದಸ್ಯರು, ಯಾಕಂದರೆ ಪತ್ರಕರ್ತರು ಅನ್ನೋದೊಂಥರ ಅದು ಪತ್ರಕರ್ತ ಆ ಹೆಸರಿದೆ, ಅದು ನಮ್ಮ ಚಟುವಟಿಕೆ ಬಗ್ಗೆ ಕೂಡ ಬಿಂಬಿಸಲಿಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದೀವಿ. ಒಟ್ಟಾರೆ 25 ವರ್ಷ ಮತ್ತು ಮುಂಬರುವ ದಿನಗಳಲ್ಲಿ ನಾವು ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಒಂದು ಆಶಯ ಭಾಷಣ ಕೂಡ ಮಾಡ್ತಾರೆ, ಅವರು ಕೂಡ ಪಾಲ್ಗೊಳ್ತಾರೆ. ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ರಾಜ್ಯ GC ಲೋಕೇಶ್ ಅವರು ಕೂಡ ಬರ್ತಾರೆ. ನಮ್ಮಲ್ಲಿ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಕೂಡ ಬರ್ತಾರೆ. ಜೊತೆಗೆ ಈ ಉಪಾಧ್ಯಕ್ಷರು ಅಜಯಮಣ ರಮೇಶ್ ಕುಟ್ಟಪ್ಪ, ಹಾಗೆ ಮಾಜಿ ಸಚಿವರು, ಹಾಗೆ ಮಾಜಿ ಶಾಸಕರಾದ ಅಪ್ಪಚ್ಚು ರಂಜನ್ ಕೂಡ ಅವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಒಟ್ಟಾರೆ ಎಲ್ಲರನ್ನೂ ಸೇರಿಸಿಕೊಂಡು ಸರಳ ಕಾರ್ಯಕ್ರಮ ಅದು, ಅಂದರೆ ಅಷ್ಟು ಅದ್ದೂರಿಯನ್ನು ಮಾಡೋದಿಲ್ಲ. 25 ವರ್ಷದ ಒಂದು ನೆನಪು ಆ ಕೆಲಸ ಮಾಡ್ತಾ ಇದ್ದೀವಿ. ಈ ಸಂದರ್ಭ ಇದರ ಯಶಸ್ಸಿಗೆ ಎಲ್ಲರೂ ಪತ್ರಕರ್ತರು, ಮಾಧ್ಯಮ ಮಿತ್ರರ ಅಗತ್ಯ ಯಾವಾಗಲೂ ಇದೆ. ಯಾಕಂದರೆ ನಾವು ದಿನನಿತ್ಯ ಬೆಳಗಿನ ಸಂಜೆವರೆಗೆ ಒಂಥರ
ಇದೇ ಪತ್ರಿಕಾ ವ್ಯವಸ್ಥೆಯಲ್ಲಿ ಇದ್ದವರು ಒಂದು ಸಂಭ್ರಮದಲ್ಲಿ ನಾವು ಕೆಲಸ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ವನಿತಾ ಚಂದ್ರಮೋಹನ್, ಕಾರ್ಯದರ್ಶಿ ನಾಗರಾಜ್ ಶೆಟ್ಟಿ, ಕ್ರೀಡಾ ಸಮಿತಿ ಸಂಚಾಲಕ ಕೆಜೆ ಶಿವರಾಜ್, ಬೆಳ್ಳಿ ಹಬ್ಬದ ಪ್ರಚಾರ ಸಮಿತಿ ಸಂಚಾಲಕ ರಘು ಹೆಬ್ಬಾಲೆ, ಸ್ವಾಗತ ಸಮಿತಿ ಸಹ ಸಂಚಾಲಕ ವಿನೋದ್ ಹಾಜರಿದ್ದರು.